ನಮ್ಮನೆ ಮಟನ್ ಮುದ್ದೆ ರೆಡಿ ಮಾಡಿ ಇಟ್ಟಿದ್ರು. ಗಡತ್ತಾಗಿ ತಿನ್ಬಿಟ್ಟು ಹೋಗಿ ಮಲಿಕಂಡೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಶಾಕಿಂಗ್ ಸುದ್ದಿ, ಬೇಜಾರಾಗೋಯ್ತು. ನಮ್ ನೋವು ಏನು ಅಂತ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೈಟ್ ಚಿಡ್ತೆ ಬಂದು ಒಂದು ಫುಲ್ ಮಲ್ಡು ಒಂದು ಆಫ್ ಮಲ್ಡು ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟೈತೆ. ಈ ಎಮ್ಮೆ ಕರೆದ ಮೆಟ್ರೆ ಕಡ್ದಿ ರಕ್ತ ಕುಡ್ದೈತೆ. ಸಾಯಕ್ಕೂ ಐತೆ ಇಲ್ಲ, ಬದುಕಕ್ಕೂ ಐತೆ ಇಲ್ಲ ಅಂತ ಪರಿಸ್ಥಿತಿ. ಇನ್ನೊಂದು ಹಸುನ್ ಕರನ ಹೊಲದೊಳಗಡೆಯಿಂದ ಎಳ್ಕೊಂಡು ಹೋಗಿ, ಇಷ್ಟು ದಪ್ಪ ಹಸಿನ ಕರನ ಹೊಲದೊಳಗಡೆಯಿಂದ ಎಳ್ಕೊ ಬಂದು ಮೆಟ್ರೆನ ಹೆಂಗ್ ಬೇಕಂಗ್ ಕಚ್ಚಿ ರಕ್ತ ಕುಡ್ದಿ ಹಿಂದೆಗಡೆ ತಿಗನು ತಿನ್ಕೊಂಡು ಹೋಗೈತೆ. ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಟೈಮ್ ಆಗ್ಲಿ 10 ಗಂಟೆ ಆಗಿತ್ತು. ಹಸ ಹಿಡ್ಕೊಂಡೋಗಿ ಹೊಲ್ತ ಕಟ್ಟಾಕು ಅಂತ ನಮ್ಮ ಮನೆ ಮಕ್ಕೋಗೋದು ಒರೆಸ್ಕೊಂಡು ಹಸ ಹಿಡ್ಕೊಂಡು ಒಯ್ತಾ ಇದ್ದೆ. ನಮಗೆ ನಾಚಿಕೆ ಮಾನ ನಮ್ ನೀತಿ ಹಣ್ಣನ್ ಓರಿ ನೋಡಕ್ ಮಾತ್ರ ಕದರಾಗಿ ಖಡಕ್ಕಾಗಿ ಸಕ್ಕತ್ತಾಗವೆ. ರೋಡಲ್ಲಿ ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹಂಗೆ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇದೆ. ನಮ್ಮನೆ ಗುರಾಯಿಸ್ತಾ ಇದ್ದೋ. ಆಲ್ರೆಡಿ ಇನ್ನೊಂದು ಕೆಲಸ ಬುಕ್ ಆಗೋಗಿತ್ತು. ಅಟ್ಟದ ಮೇಲೆ ಸ್ವಲ್ಪ ಕೊಬ್ಬರಿಕಾಯಿ ಹಾಕಿದ್ದೋ 1 ವರ್ಷದಿಂದ. ಇವತ್ತು ಒಳ್ಳೆ ರೈಟು ಎಡಿಯೋಣ ಅಂದ್ಬಿಟ್ಟು ಎಲ್ಲಾನು ಕೆಳಗಡೆ ಹಾಕ್ತಾ ಇದೀವಿ. ನಮ್ಮೂರಲ್ಲಿ ಕುಮಾರಣ್ಣ ಅಂತ ಕಾಯಿ ಎಡೆಯೋದ್ರಲ್ಲಿ ಫೇಮಸ್ಸು. 10 ಸೆಕೆಂಡ್ ಒಂದು ಕೊಬ್ಬರಿಕಾಯಿ ಎಡಿತವೆ. ಯಾವ್ಯಾವ ಚಾಲೆಂಜ್ ಮಾಡೋವಿದ್ರೆ ಹೇಳಿ. ಒಂದು ಹೊರೆ ಜೋಳದ ಕಡ್ಡಿ ಕುಯ್ಕೊಂಡು ಸ್ಕೂಟ್ರ್ ಮೇಲೆ ಹಾಕ್ಕೊಂಡು ರೋಡಲ್ಲಿ ಬರ್ಬೇಕಾದ್ರೆ ನಮ್ಮ ದೇವಸ್ಥಾನ ನೋಡಿದೆ. ಏನು ಸಖತ್ತಾಗಿ ಕಾಣಿಸ್ತಿತ್ತು ಗೊತ್ತಾ. ಸೂಪರ್. ಹಲಸಿನಣ್ಣು ತಿನ್ನೋಣ ಅಂತ ಹೊಲ್ತಕ್ ಹೋದೆ. ಬಡ್ಡಿ ಮಗದ ಹಣ್ಣೆ ಇಲ್ಲ, ಬರೀ ಕಾಯಿ. ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ನನ್ ಜಾತಕ ನೋಡಿ. ಮನೆಗೆ ಬಂದು ಹಸ್ಕಳಕ್ಕೆ ತಿಂಡಿ ಮಡಗಿ ಹೊಡ್ತುಂಬ ನೀರು ಕುಡಿಸ್ಬಿಟ್ಟು ನಮ್ಮ ಜಾಕಿ ತಕೊಂಡು ಬೆಂಗಳೂರು ಕಡೆಗೆ ಒಯ್ತಾನೆ ಇದ್ದೆ.